ಪ್ರಾರ್ಥನೆ ಮಾಡಿಕೊಳ್ಳೋಣ. ಎಲ್ಲರೂ ರಕ್ಷಕ ಲೋಕರಕ್ಷಕನಾಗಿರುವಂಥ ನಮ್ಮ ತಂದೆಯಾದ ದೇವರು, ಸೃಷ್ಟಿಕರ್ತರಾದ ಯೇಸು ಕ್ರಿಸ್ತನ ನಾವು ಕೊಂಡಾಡಿ ಮಹಿಮೆಪಡಿಸುವ ಸಮಯದಲ್ಲಿ ಎಲ್ಲರೂ ನಮ್ಮ ಹೃದಯದ ಅಂತರಾಳದಿಂದ ಅದನ್ನು ಕೊಂಡಾಡಿ ಮಹಿಮೆಪಡಿಸೋಣ. ಪರಿಶುದ್ಧ 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 ಎಂಬುದಾಗಿ ಪರಲೋಕದಲ್ಲಿ ನಿತ್ಯ ನಿರಂತರದ ಕೋಟಿ ಕಟ್ಟಲೆ ದೂತರುಗಳಿಂದ ಆರಾಧಿಸಲ್ಪಡುವಂಥ ದೇವಾದಿ ದೇವನೇ, ರಾಜಾದಿರಾಜನೇ, ಸರ್ವಶಕ್ತಿವಂತನೇ, ಸರ್ವೋನ್ನತನೇ, ಸರ್ವ ಅಧಿಕಾರಿ, ಸರ್ವ ಲೋಕಗಳನ್ನು ಮಾತಿನಿಂದಲೇ ಉಂಟು ಮಾಡಿದಂಥ ದೇವಾನುಷ್ಠಾನ ನಮ್ಮ ಒಳ್ಳೆಯ ಗುರುವನೇ, ನಮ್ಮ ಪ್ರಾಣ ಪ್ರಿಯನೇ ಯೇಸುವೆ, ಈ ಒಂದು ಉದಯಕಾಲ ಸಮಯದಿಂದ ಹಿಡಿದು ಇಲ್ಲಿಯವರೆಗೆ ಸ್ವಾಮಿ ಈ ಒಂದು ಆರಾಧನೆಯಲ್ಲಿ ಅಲ್ಫಾ ಒಮೇಗಾ, ಮೊದಲನೆಯವನು ಕೊನೆಯವನು, ಆರಂಭ ಮುಕ್ತಾಯವಾಗಿ ನಮ್ಮೆಲ್ಲರೂ ನಡೆಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಹಾಡುಗಳಿಂದಲೂ ಆರಾಧನೆಯಿಂದಲೂ ಅಪ್ಪ ಸಾಕ್ಷಿಗಳಿಂದಲೂ ದೇವ ನಿಮ್ಮ ವಾಕ್ಯದಿಂದಲೂ ನಮ್ಮೆಲ್ಲರನ್ನು ಸ್ವಾಮಿ ನೀನು ಅಭಿಷೇಕ ಮಾಡಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇನೆ. ಪೆಂತೆಕೋಸ್ತ ದಿನದಲ್ಲಿ ಯಾವ ರೀತಿಯಲ್ಲಿ ನಿನ್ನ ಶಿಷ್ಯರ ಮೇಲೆ ಆಕಾಶದಿಂದ ನಿನ್ನ ಆತ್ಮವನ್ನು ಕಳುಹಿಸಿ ಮಹಾಶಬ್ದವಾಗಿ ಮಹಾ ಬೆಳಕಾಗಿ ಬಂದು ಅಭಿಷೇಕ ಮಾಡಿದ ಮಾದರಿಯಲ್ಲಿ ನಮ್ಮೆಲ್ಲರನ್ನು ಅಭಿಷೇಕ ಮಾಡಿದ್ದಕ್ಕಾಗಿ ಸ್ತೋತ್ರ 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 ದೇವ ಸ್ತೋತ್ರ ಸಲ್ಲಿಸ್ತೇವೆ. ನಮ್ಮ ಸಭೆಯನ್ನು ನಿಮ್ಮ ಬಲವಾದ ಕೈಗಳು ಒಪ್ಪಿಸಿಕೊಳ್ತೇವೆ. ನಮ್ಮ ಸಭೆಗೆ ಏನು ಬೇಕು ಏನು ಬೇಕಿಲ್ಲವೋ ಅದನ್ನು ಗೊತ್ತು ತಂದೆ. ಆದರೆ ನಾವೆಲ್ಲರೂ ಒಗ್ಗಟ್ಟಾಗಿ ಅಪ್ಪ ಸಹನೆಯಿಂದ ಕೃತಜ್ಞತೆಯ ಹೃದಯದಿಂದ ನಿಮ್ಮನ್ನು ಆರಾಧಿಸಲು ನೀವು ಕೊಟ್ಟಂತೆ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಎಲ್ಲ ಕುಟುಂಬಗಳನ್ನು, ಎಲ್ಲ ಮಕ್ಕಳನ್ನು ಹೆಸರಾಗಿ ಒಬ್ಬೊಬ್ಬರಿಗಾಗಿ ವ್ಯಕ್ತಿಗತವಾಗಿ ನಾವೆಲ್ಲರೂ ಪ್ರಾರ್ಥನೆ ಮಾಡ್ತಾ ಇದ್ವಿ ಸ್ವಾಮಿ. ನಿಮಗೆ ಸ್ತೋತ್ರ ಸಲ್ಲಿಸ್ತಾ ಇದ್ವಿ. ಇವೋ ತಂದೆ, ಇವತ್ತಿನ ದಿನ ನೀವು ನಿಮ್ಮ ದಾಸನನ್ನು ಮರೆಮಾಚಿಕೊಂಡು ಸ್ವಾಮಿ ದಾಸನ ಮುಖಾಂತರ ನೀವು ಮಾತಾಡಿದಿರಿ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾ ಇದ್ದೀವಿ. ಅದೆಷ್ಟು ಪ್ರಾರ್ಥನೆ ಮಾಡಿರಬಹುದು, ಅದೆಷ್ಟು ಸಭೆಗಾಗಿ ಒಳ್ಳೆಯ ವಾಕ್ಯ ಕೊಡಬಹುದು ಅಂತ ಪ್ರಾರ್ಥನೆ ಮಾಡಿರಬಹುದು. ನಿನ್ನ ದಾಸನನ್ನು, ದಾಸನ ಕುಟುಂಬವನ್ನು ನಿನಗೊಪ್ಪಿಸಿಕೊಡ್ತಾ ಇದ್ದೀವಿ ಸ್ವಾಮಿ. ನಿನಗಾಗಿ, ನಿನ್ನ ರಾಜ್ಯಕ್ಕಾಗಿ, ನಿನ್ನ ನೀತಿಗಾಗಿ, ನಿನ್ನ ನಾಮ ಮಹಿಮೆಗಾಗಿ ಅವರನ್ನು ಸ್ವಾಮಿ ಉಪಯೋಗಿಸಿಕೊಳ್ಳುತ್ತಿರುವ ವಿಧಾನಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾ ಇದ್ದೀವಿ ಸ್ವಾಮಿ. ಅವರ ಸುಖ ಭೋಗಗಳನ್ನು ಬದಿಗಿಟ್ಟು ನಿನಗಾಗಿ ನಿಂತು ಸಭೆಗಾಗಿ ಸ್ವಾಮಿ, ಸಭಿಕರಿಗಾಗಿ, ಅವರ ಕುಟುಂಬಗಳಿಗಾಗಿ ನಿತ್ಯ ನಿರಂತರವೂ ಕಣ್ಣೀರಿನ ಪ್ರಾರ್ಥನೆಯಲ್ಲಿ ನಿಮಗ್ನರಾಗಿದ್ದಾರೆ ತಂದೆ. ಅಂತ ಒಳ್ಳೆಯ ಸೇವಕರು ಸಿಗುವುದು ಬಹಳ ಕಷ್ಟ ಸ್ವಾಮಿ. ಆದರೆ ಈ ಸಭೆಯವರು ಧನ್ಯರು. ಒಂದು ಒಳ್ಳೆ ಸಭಾ ಪಾಲಕನನ್ನು ಕೊಟ್ಟಿದೆಯಪ್ಪ ಸ್ವಾಮಿ. ಈ ಸಹವಾಸವನ್ನು ಕಾಪಾಡಿಕೊಂಡು ಹೋಗಲು ನೀವು ಸಹಾಯ ಮಾಡುತ್ತದೆ. ಸಹಾಯ ಮಾಡುದು, ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇನೆ. ಈಗ ತಂದೆ ಸಭೆಯಲ್ಲಿರುವಂಥ ಮಕ್ಕಳು ಯಾರು ಯಾವ ಕುಂದು ಕೊರತೆಗಳನ್ನು, ಯಾವ ಕೋರಿಕೆಗಳನ್ನು ಇಟ್ಟುಕೊಂಡು ಬಂದಿದ್ದಾರೆ ಸ್ವಾಮಿ, ಅವೆಲ್ಲಗಳನ್ನು ನಿನ್ನ ಬಲವಾದ ಕೈಗಳಿಗೆ ಒಪ್ಪಿಸಿ. ವಾಕ್ಯದಲ್ಲಿ ಹೇಳಿದ್ರು ನಿನಗೇನು ಬೇಕು ಕೇಳು ನಾನು ಕೊಡುವೆನೋ ಅಂದಿದ್ರು. ಹೌದು ಸ್ವಾಮಿ, ನಿನ್ನ ಪರಿಶುದ್ಧ ನಾಮದಲ್ಲಿ ನಾವು ಕೇಳ್ತಾ ಇದ್ದೀವಿ, ಪ್ರಾರ್ಥಿಸಿ ಕೇಳ್ತಾ ಇದ್ದೀವಿ. ಅವುಗಳನ್ನು ನೀಗಿಸು ತಂದೆ. ನಿನಗೆ ಸ್ತೋತ್ರ. ನೀಗಿಸಿ ಸಲ್ಲಿಸ್ತಾರೆ. ಪ್ರಿಯ ಮಕ್ಕಳ ಕುಟುಂಬಗಳಲ್ಲಿ ಶಾಂತಿ, ಸಮಾಧಾನ, ಸಂತೋಷ, ನೆಮ್ಮದಿ, ಉಲ್ಲಾಸಗಳನ್ನು ಕೊಡು ತಂದೆ. ಕೊಡಪ್ಪ. ನಾವು ಕೇಳುದುಂಟು ಸ್ವಾಮಿ. ನಿಮ್ಮ ಪಾದ ಪಳೆಯಲ್ಲಿ ನಾವು ಕೇಳ್ತೇವೆ ಸ್ವಾಮಿ. ಅಪ್ಪ, ಈ ಪ್ರಾರ್ಥನೆಗೆ ಬರುವುದು ನಿನ್ನ ಪಾದ ಸನ್ನಿಧಿಗೆ ನಾವು ಬರ್ತೇವೆ ಸ್ವಾಮಿ.
ಹೌದು ತಂದೆ, ನಿನ್ನ ಸನ್ನಿಧಿಯೊಳಗೆ ಅಪ್ಪ ಅದೆಷ್ಟು ಶಾಂತಿ ಇದೆ, ಅದೆಷ್ಟು ಸಮಾಧಾನ ಇದೆ ತಂದೆ. ನೀನು ಸಮಾಧಾನಕ್ಕೆ ಕರ್ತನಾಗಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವಪ್ಪ. ವಾಕ್ಯದಲ್ಲಿ ಹೇಳಿದ್ರಲ್ಲ, ಭೂಮಿ ಲೋಕದಲ್ಲಿ ನೀವು ಹುಟ್ಟಿರೋದು ಮನುಷ್ಯರಿಗೆ, ಅದರ ನಿನಗೆ ಇಷ್ಟುಕವಾಗಿರುವವರಿಗೆ ಸಮಾಧಾನ ಕೊಡ್ಲಿಕ್ಕಾಗಿ ನೀವು ಮೂಲಕ ಬಂದಿದ್ದೀರಿ ಸ್ವಾಮಿ, ರಕ್ಷಣೆ ಕೊಡ್ಲಿಕ್ಕಾಗಿ ಬಂದಿದ್ದೀರಿ ತಂದೆ. ಅಂತ ಭಾಗ್ಯ ಈ ನಮ್ಮ ಸಭೆಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಪ್ರಿಯ ಮಕ್ಕಳು, ಕುಟುಂಬಗಳು, ಅವರ ಕುಟುಂಬಗಳಲ್ಲಿ ಹಿರಿಯರು, ಕಿರಿಯರು, ಚಿಕ್ಕ ಮಕ್ಕಳು, ಯೌವನಸ್ಥರು ಎಲ್ಲರಿಗಾಗಿ ಪ್ರಾರ್ಥಿಸ್ತಾರೆ. ವಿದ್ಯಾಭ್ಯಾಸದಲ್ಲಿರುವಂತಹ ಮಕ್ಕಳಿಗಾಗಿ ಪ್ರಾರ್ಥಿಸ್ತಾರೆ. ವಿದ್ಯಾ, ಬುದ್ಧಿ, ಜ್ಞಾನ, ಜ್ಞಾಪಕ ಶಕ್ತಿ, ಆರೋಗ್ಯ, ಆಯುಷ್, ಅಭಿಷೇಕಗಳು ಕೊಡುತ್ತದೆ. ನೀವು ಸ್ತೋತ್ರ ಸಲ್ಲಿಸ್ತೇವೆ. ಅದೇ ರೀತಿಯಲ್ಲಿ ಯೌವನಸ್ಥರಿಗಾಗಿ ಪ್ರಾರ್ಥಿಸುತ್ತದೆ. ಯೌವನಸ್ಥರು ಎಲ್ಲದಕ್ಕಿಂತಲೂ ಯೇಸುವಿನ ಸೇವೆ ಮಾಡೋದು ಶ್ರೇಷ್ಠವಾದದ್ದು ಅರಿತುಕೊಂಡು ನಿಮ್ಮ ಸೇವೆಗೆ ಸಮರ್ಪಿಸಿಕೊಳ್ಳಲಿಕ್ಕಾಗಿ ಸಹಾಯ ಮಾಡ್ತಂದೆ. ಯೌವನಸ್ಥರಲ್ಲಿ ಭಯ ಭೀತಿ ಬೇಡ ಸ್ವಾಮಿ, ಇದರಲ್ಲಿ ವಿಶ್ವಾಸವಿರಲಿ ತಂದೆ. ಅಂತ ವಿಶ್ವಾಸವನ್ನು ಬಲಪಡಿಸಪ್ಪ, ನೀವು ಸ್ತೋತ್ರ ಸಲ್ಲಿಸ್ತೇವೆ. ಪ್ರಿಯ ಮಕ್ಕಳಿಗೆ, ಯೌವನಸ್ಥರಿಗೆ ಅಪ್ಪ ಉದ್ಯೋಗಗಳನ್ನು ಕೊಡು, ನೌಕರಿಗಳನ್ನು ಕೊಡು ಅಪ್ಪ. ಪ್ರಿಯ ಯೌವನಸ್ಥರನ್ನು ಇನ್ನು ಯಾರ್ಯಾರು ಮದುವೆ ಆಗದೆ ವಿವಾಹಕ್ಕಾಗಿ ಕಾಯ್ತಾ ಇದ್ದರು ಆ ಮಕ್ಕಳನ್ನು ನಿಮ್ಮ ಬಲವಾದ ಕೈಗಳಿಗೆ ಒಪ್ಪಿಸ್ತಿದ್ವಿ. ನಿಮ್ಮ ಸಮಯದಲ್ಲಿ ಸರಿಯಾದ ಸಮಯಕ್ಕೆ ಅಪ್ಪ ಎಲ್ಲವನ್ನು ಒದಗಿಸಿಕೊಟ್ಟು ಆ ಶುಭ ಕಾರ್ಯಗಳನ್ನು ಮಾಡುತ್ತಂತೆ ಸ್ತೋತ್ರ ಸಲ್ಲಿಸಿದ್ರಿ. ಇನ್ನು ಯಾರು ಸಂತಾನ ಭಾಗ್ಯವಿಲ್ಲವೋ ಆ ಮಕ್ಕಳಿಗಾಗಿ ಕೂಡ ಪ್ರಾರ್ಥಿಸ್ತಿದ್ದೀನಿ. ಸಂತಾನ ದೋಷವನ್ನು ತೆಗೆದು ಹಾಕು ಸ್ವಾಮಿ. ಗರ್ಭಫಲವ ಯೆಹೋವ ಕೂಡ ಬಹುಮಾನ ಅಂತ ನೀವು ಹೇಳಿದಕ್ಕಾಗಿ ಸ್ತೋತ್ರ, ವಾಕ್ಯಕ್ಕಾಗಿ ಸ್ತೋತ್ರ. ಪ್ರಿಯ ಮಕ್ಕಳನ್ನು ಕನಿಕರಿಸಿ ದಯ ತೋರಿಸಿ ಸಂತಾನ ಭಾಗ್ಯವನ್ನು ಕೊಡುವಂತ ಕೇಳಿದ್ದನ್ನು ನೀವು ಕೇಳಿಸಿಕೊಂಡು ಸಂತಾನ ಭಾಗ್ಯವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾ ಇದ್ದೀರಪ್ಪ. ನಿನಗೆ ಸ್ತೋತ್ರ ಸ್ವಾಮಿ. ಈಗ ಸಭೆಯಲ್ಲಿ ಇನ್ನು ಯಾರು ಅನಾರೋಗ್ಯದಲ್ಲಿದ್ದರು, ರೋಗಿಗಳಾಗಿದ್ದರು, ಬಲಹೀನತೆಯಲ್ಲಿದ್ದರು, ಬಲಹೀನತೆಯಲ್ಲಿ ಬಲವನ್ನು ಕೊಟ್ಟು ಬಲಪಡಿಸುವ ಬಲಪಡಿಸಪ್ಪ, ಬಲಪಡಿಸು ತಂದೆ ನಿನ್ನ ಸ್ತೋತ್ರ. ಹಾಗೂ ದುಃಖದಲ್ಲಿರುವವರಿಗೆ ಪ್ರಾರ್ಥಿಸ್ತೀವಿ. ದುಃಖದಲ್ಲಿರುವವರಿಗೆ ವಾಕ್ಯದಲ್ಲಿ ಹೇಳಿದರೆ ನಿಮ್ಮ ದುಃಖವನ್ನು ತೆಗೆದು ಹಾಕಿ ನಿನಗೆ ಸಂತೋಷದಿಂದ ತುಂಬಿಸ್ತೀನಿ ಅಂತ ಹೇಳಿದರೆ ಸ್ವಾಮಿ. ಸಂತೋಷವನ್ನು ತುಂಬಿಸಿದಕ್ಕಾಗಿ ಸ್ತೋತ್ರ, ಸುಖವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾ ಇದ್ದೀನಪ್ಪ. ಈ ಸಮಯದಲ್ಲಿ ದೇವ, ಈ ದಿನದ ವಾಕ್ಯಕ್ಕಾಗಿ ಸ್ತೋತ್ರ ಸ್ವಾಮಿ. ವಿಶ್ವಾಸದ ಬಗ್ಗೆ ದೇವ ನಿನ್ನ ದಾಸನನ್ನು ಉಪಯೋಗಿಸಿಕೊಂಡು ನಮ್ಮೆಲ್ಲರ ಜೊತೆ ಮಾತಾಡಿದ್ದಕ್ಕಾಗಿ ಸ್ತೋತ್ರಪ್ಪ. ನಾವೆಷ್ಟು ದಿನ ಬದುಕಿರ್ತೀವಿ ಲೋಕದಲ್ಲಿ ಗೊತ್ತಿಲ್ಲ ಸ್ವಾಮಿ, ಆದರೆ ನಿನಗಾಗಿ ಜೀವಿಸುವ ಕೃಪೆಯನ್ನು ದಯಪಾಲಿಸ. ನಿನ್ನ ಮೇಲೆ ಒಂದು ಒಳ್ಳೆ ವಿಶ್ವಾಸವನ್ನು ಇಟ್ಟುಕೊಂಡು ಕಾಯುವ ದೇವರು, ಕಾಪಾಡುವ ದೇವರು, ತೂಗಿಸುವುದಿಲ್ಲ, ನಿದ್ರಿಸುವುದಿಲ್ಲ, ಎಲ್ಲ ವೇಳೆಯಲ್ಲಿ ನಮ್ಮನ್ನು ಕಾಯ್ದು ಕಾಪಾಡಿ ನಮ್ಮ ಕೈ ತೊರೆಯದಂತೆ ಕಾಪಾಡಿದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಆ ಒಳ್ಳೆಯ ದೇವರು ನೀವು ಆಗಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇನಪ್ಪ. ದೇವ, ಸಭೆಯನ್ನು ನಿಮ್ಮ ಬಲವಾದ ಕೈಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೀವಿ. ಆವಾಗಲೇ ತಂದೆ ಈ ವರ್ಷದ ಕೊನೆ ಗಳಿಗೆಗೆ ಬಂದಿದ್ವಿ ಸ್ವಾಮಿ. ಇನ್ನು ಒಂದು ತಿಂಗಳು ಉಳಿದಿದೆ. ಹಾಗೂ ದೇವ, ಈ ತಿಂಗಳು ಬರುವ ತಿಂಗಳು ನಾವು ಕ್ರಿಸ್ಮಸ್ಗಾಗಿ ಹಾಗೂ ಹೊಸ ವರ್ಷಕ್ಕಾಗಿ ಸಿದ್ಧಪಡಿಸಿಕೊಳ್ಳಿಕ್ಕಾಗಿ ದೇವ ಎಲ್ಲರನ್ನು ವಿಶೇಷವಾದ ರೀತಿಯಲ್ಲಿ ಆಶೀರ್ವಾದ ಮಾಡುತ್ತಂದೆ. ಅಪ್ಪ, ನೀವು ಬಂದು ಹೋಗಿದ್ದೀ ಮತ್ತೆ ತಿರುಗಾ ಬರ್ತೀವಿ ಅಂತ ಹೇಳಿ ನಂಬ್ತಾ ಇದ್ವಿ. ನಮ್ಮ ನಿರೀಕ್ಷಣೆಯನ್ನು ಕಾಪಾಡಿಕೊಂಡು ಹೋಗಲು ಸಹಾಯ ಮಾಡಪ್ಪ. ನಿನ್ನ ಬರೋಣ ದಿನವನ್ನು ಕಾಯ್ದುಕೊಂಡು ನಿನ್ನ ಜನ್ಮ ದಿನವನ್ನು ಆಚರಿಸಿಕೊಳ್ಳಿಕ್ಕಾಗಿ, ಆಶೀರ್ವಾದಗಳನ್ನು ಪಡೆದುಕೊಳ್ಳುವುದಕ್ಕಾಗಿ ಅಪ್ಪ, ಸಂಭ್ರಮಗಳನ್ನು, ಕಾರ್ಯಗಳನ್ನು ನಾವು ಸಿದ್ಧಪಡಿಸಿಕೊಳ್ಳಿಕ್ಕಾಗಿ ಎಲ್ಲ ರೀತಿಯಲ್ಲಿ ನಮ್ಮನ್ನು ಕಾಪಾಡಿ ನಡೆಸಿಕೊಡ್ತೇವೆ. ಸ್ತೋತ್ರ. ಮೇಲಾಗಿ ಸಭೆಗೆ ಬೇಕಾಗಿದ್ದುಗಳನ್ನು ಎಲ್ಲವನ್ನು ಒದಗಿಸಿಕೊಡ್ಲಿಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾರೆ. ಪ್ರಿಯ ನಿನ್ನ ಮಕ್ಕಳನ್ನು ಸ್ವಾಮಿ ನಿನ್ನ ಬಲವಾದ ಕೈಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೀವಿ ಸ್ವಾಮಿ. ನಿನ್ನಲ್ಲಿ, ನಿನ್ನ ವಿಶ್ವಾಸದಲ್ಲಿ ಅತಿ ಹೆಚ್ಚಾಗಿ ನಮ್ಮನ್ನು ನಡೆಸಿಕೊಡ್ಲಿಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾ ಇದ್ದೀವಿ. ನಮ್ಮನ್ನು ನಾವು ತಗ್ಗಿಸಿಕೊಳ್ತಾ ಇದ್ದೀವಿ, ನಿಮ್ಮ ನಾವು ಹೆಚ್ಚಿಸ್ತಾ ಇದ್ದೀವಿ. ಬೇಗನೆ ಬರಲಿರುವ, ಅತಿ ಬೇಗನೆ ಬರಲಿರುವ ನಜರೇತಿನ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೀವಿ ನಮ್ಮ ಪರಲೋಕದ ತಂದೆ. ಆಮೆನ್, ಆಮೆನ್, ಆಮೆನ್.
ನನ್ನ ಸರ್ವೇಂದ್ರಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿ. ನಮ್ಮ ನಡುವೆ ಯೆಹೋವನನ್ನು ಕಂಡು ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ನಮ್ಮ ತಂದೆಯಾದ ದೇವರ ಪ್ರೀತಿ, ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಸಹವಾಸವು, ಸಹಾಯವು, ಅನ್ಯೋನ್ಯತೆಯು ಸಕಲ ಪರಿಶುದ್ಧರೊಂದಿಗೂ ಸಭೆಯೊಂದಿಗೂ ಸೇರಿ ಬಂದಿರುವ ನಮ್ಮೆಲ್ಲರೊಂದಿಗೂ ವಿಶೇಷವಾಗಿ ಸ್ಥಾನಿಕವಾಗಿ ಸೇವೆ ಮಾಡುವಂತ ಸಭಾಪಾಲಕನು ಅವರ ಕುಟುಂಬದೊಂದಿಗೂ ಸಂತಾನದೊಂದಿಗೂ ಈಗಲೂ ಯಾವಾಗಲೂ ಸದಾ ಕಾಲ ನೆಲೆಯಾಗಿರಲಿ. ಆಮೆನ್. 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 God bless you.